ಆಫ್ ಆಲ್ ಕ್ಲಾಸ್ ಅಂಡ್ ಸೆಕ್ಸ್. ಅವರು ಹೇಳಿದ ಹಿಂದೂ ಪೀಪಲ್ ಅನ್ನೋ ಶಬ್ದ ರಾಷ್ಟ್ರೀಯ ಪದವಾಚಕ. ಭಾರತದಲ್ಲಿರುವ ಪ್ರತಿಯೊಬ್ಬರು ಹಿಂದೂಗಳು ಅನ್ನುವ ಆಧಾರದ ಮೇಲೆ ಹಿಂದೂ ಶಬ್ದವನ್ನು ವಿವೇಕಾನಂದರು ಏನು ಬಳಸಿದ್ರು, RSS ಅದನ್ನೇ ಬಳಸುತ್ತೆ. ಹಿಂದೂ ರಾಷ್ಟ್ರೀಯ ಪದವಾಚಕ ಶಬ್ದ. ಭಾರತದಲ್ಲಿರುವ ಎಲ್ಲರೂ ಹಿಂದೂಗಳೇ. ಇದು ಹಿಂದೂ ರಾಷ್ಟ್ರ. ಇದು ಸಂಘದ ದೃಢವಾದ ನಂಬಿಕೆ, ದೃಢವಾದಂತಹ ಸಿದ್ಧಾಂತ. ಸ್ವಾಮಿ ವಿವೇಕಾನಂದರು, ನಾಳೆ ಅವರ ಪುಣ್ಯತಿಥಿ ಬರುತ್ತೆ, ಜುಲೈ 4, 1902 ಇಸ್ವಿಯಲ್ಲಿ ಅವರು ತೀರ್ಕೊಂಡ್ರು. ಅವರು ತೀರ್ಕೊಂಡ ಮೇಲೆ ವಿವೇಕಾನಂದರ ಕೆಲಸ ಏನಿತ್ತು, ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಲ್ಲಿ ಹಿಂದುತ್ವದ ಬಗ್ಗೆ ಮಾತಾಡೋದು, ಅದನ್ನ ಮುಂದುವರಿಸಿದವರು ನಮ್ಮ ಮೈಸೂರಲ್ಲೇ ಇದ್ದಂತಹ ಪ್ರೊಫೆಸರ್. 1916 ಇಸ್ವಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೂಲಕ ಮೈಸೂರು ಯೂನಿವರ್ಸಿಟಿ ಪ್ರಾರಂಭ ಆಯಿತು. ಅಲ್ಲಿ ಬಂದಂತಹ ಪ್ರೊಫೆಸರ್ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಅಮೆರಿಕಕ್ಕೆ ಮತ್ತೆ ಹೋಗ್ತಾರೆ, ಯುರೋಪ್ಗಳ ಪ್ರವಾಸ ಮಾಡ್ತಾರೆ, ಹಿಂದೂ ವಿಷಯದ ಬಗ್ಗೆ ಮತ್ತೆ ಪ್ರತಿಪಾದನೆಗಳನ್ನ ಮಾಡ್ತಾರೆ. ವಿಶೇಷವಾಗಿ 1926 ಇಸ್ವಿಯಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಮಾಡಿದ ಭಾಷಣಗಳ ಪುಸ್ತಕ ಹಿಂದೂ ವ್ಯೂ ಆಫ್ ಲೈಫ್ ಪ್ರಕಟ ಆಯಿತು. ಹಿಂದೂ ಅನ್ನುವಂಥದ್ದು ಜೀವನ ದೃಷ್ಟಿ, ಯಾವುದೋ ಮತ ಅಲ್ಲ, ಉಪಾಸನಾ ಪದ್ಧತಿ ಅಲ್ಲ, ನಮ್ಮ ಜೀವನವನ್ನು ಹೇಗೆ ನಾವು ನೋಡ್ಬೇಕು ಅನ್ನೋದನ್ನ ಸರ್ವಪಳ್ಳಿ ರಾಧಾಕೃಷ್ಣನ್ ಅನೇಕ ಕಡೆಗಳಲ್ಲಿ ಹೇಳಿದ್ರು. ನಾವಿವತ್ತು ಸರ್ವಪಳ್ಳಿ ರಾಧಾಕೃಷ್ಣನ್ ಅಂದ್ರೆ ಟೀಚರ್ಸ್ ಡೇ ಅವರ ಮುಂಡಾಸಿರುವ ಫೋಟೋಗಳನ್ನು ನೋಡಿ ಕೇವಲ ಟೀಚರ್ಗೆ ಸಂಬಂಧಪಟ್ಟವರು ಅಂತ ಹೇಳ್ತೀವಿ. ಸರ್ವಪಳ್ಳಿ ರಾಧಾಕೃಷ್ಣನ್ ವಾಸ್ ಎ ಗ್ರೇಟ್ ಹಿಂದೂ ಫಿಲಾಸಫರ್, ದೊಡ್ಡ ಹಿಂದೂ ಚಿಂತಕ. ಅವರು ಹೇಳಿದ್ದು ಹಿಂದೂತನ ಇದು ಜೀವನ ದೃಷ್ಟಿ. ಅದೇ ಸಂದರ್ಭದಲ್ಲಿ ದೇಶದಲ್ಲಿ ಹಿಂದುತ್ವ ಅನ್ನೋ ಪುಸ್ತಕ ಮೊದಲ ಬಾರಿಗೆ 1923 ಇಸ್ವಿಯಲ್ಲಿ ಬಂತು. ಅದನ್ನ ಸ್ವಾತಂತ್ರ್ಯ ವೀರ ಸಾವರ್ಕರ್ ಬರೆದ್ರು. ಅದರಲ್ಲಿ ಅವರು ಒಂದು ಡೆಫಿನಿಷನ್ ಕೊಟ್ಟರು. ಹಿಂದೂ ಅಂದ್ರೆ ಯಾರು? ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂ ಪುಣ್ಯಭೂಶ್ಚೈವ ಸವೈ ಹಿಂದೂ ರೀತಿ ಸ್ಮೃತಃ. ಸಿಂಧು ನದಿಯಿಂದ ಸಿಂಧು ಸಾಗರದವರೆಗೆ ಇರುವವರು ಈ ನೆಲದಲ್ಲಿ ವಾಸ ಮಾಡ್ತಾ ಇದನ್ನ ಪುಣ್ಯ ಭೂಮಿ, ಪಿತೃಭೂಮಿ ಅಂತ ಯಾರು ಅಂದ್ಕೊಳ್ತಾರೆ ಅವರೆಲ್ಲರೂ ಹಿಂದೂಗಳು. ಹಾಗಾಗಿ ಅಲ್ಲಿ ಯಾವ ಉಪಾಸನಾ ಪದ್ಧತಿಯಿಂದ ಬರಲ್ಲ, ಈ ನೆಲದಲ್ಲಿ ಇರುವವರೆಲ್ಲ ಹಿಂದೂಗಳು. 1996 ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡಬೇಕಾಗುತ್ತೆ. ಆಗ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಹಿಂದೂತನ ಇದಕ್ಕೋಸ್ಕರ ಮತೀಯವಾಗಿ ಇದನ್ನು ಬಳಸಬಹುದಾ, ವೋಟ್ ಬ್ಯಾಂಕ್ ಬಳಸಬಹುದು ಚರ್ಚೆ ನಡೀತಾ ಇತ್ತು. ಸುಪ್ರೀಂ ಕೋರ್ಟ್ ಕಮ್ಸ್ ವಿತ್ ಹಿಂದುತ್ವ ಜಡ್ಜ್ಮೆಂಟ್ 1996. ಆದ್ರೆ ಅನೇಕ ಫೈಂಡಿಂಗ್ ಅಲ್ಲಿ ಒಂದು ವಾಕ್ಯ ಅದರಲ್ಲಿ ಉಲ್ಲೇಖನೀಯವಾದದ್ದು. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಹಿಂದುತ್ವ ಈಸ್ ಎ ವೇ ಆಫ್ ಲೈಫ್, ಅದೊಂದು ಜೀವನ ಪದ್ಧತಿ. ಹಾಗಾಗಿ ಹಿಂದುತ್ವ ಅಂದ್ರೆ ಏನು? ಅದೊಂದು ಜೀವನ ದೃಷ್ಟಿನೂ ಹೌದು, ಜೀವನ ಪದ್ಧತಿನೂ ಹೌದು, ಈ ನೆಲದ ಮೂಲ ಚಿಂತನೆ ಅದು. ಇದನ್ನ ಸಂಘ ಹೇಳುತ್ತೆ. ಹಾಗಾಗಿ ಹಿಂದೂ ಅನ್ನುವಂಥದ್ದು ಉಪಾಸನಾ ಪದ್ಧತಿ, ವೇ ಆಫ್ ವರ್ಷಿಪ್. ಯಾವ ದೇವರನ್ನ ಪೂಜೆ ಮಾಡ್ತಾರೆ ಅದರ ಆಧಾರದಲ್ಲಿ ಅಲ್ಲ. ಅಕಸ್ಮಾತ್ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಯಾವುದೇ ದೇವರನ್ನ ಪೂಜೆ ಮಾಡದೇ ಇದ್ರೆ, ದೇವರನ್ನ ನಂಬದವರು ತುಂಬಾ ಮಂದಿ ಇದ್ದಾರೆ, ನಾಸ್ತಿಕರು, ಯಾವ ದೇವರು ಇಲ್ಲ, ಆತ ಹಿಂದೂ ಅಲ್ವೇ? ಖಂಡಿತ ಹೌದು. ಹಿಂದೂ ಅನ್ನುವಂಥದ್ದು ಜಿಯೋಗ್ರಾಫಿಕಲ್, ಭೌಗೋಳಿಕ ಪ್ರದೇಶದ ರೀತಿಯಿಂದ ಶಬ್ದವನ್ನ ಬಳಸಲಾಗಿದೆ. ಬಾಹುಸ್ಪತ್ಯ ಶಾಸ್ತ್ರದಲ್ಲಿ ಬೃಹಸ್ಪತಿ ಆಗಮದ ಆಧಾರದಲ್ಲಿ ಹಿಮಾಲಯಂ ಸಮಾರಭ್ಯ ಯಾವುದಿಂದು ಸರೋವರಂ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ ಅನ್ನೋ ಒಂದು ಶ್ಲೋಕ ಇದೆ. ಹಿಮಾಲಯದಿಂದ ದಕ್ಷಿಣಕ್ಕೆ ಇಂಡಿಯನ್ ಓಷನ್, ಹಿಂದೂ ಸಾಗರದಿಂದ ಮೇಲ್ಗೆ ಇರುತ್ತ ಜಾಗ, ಅದು ಹಿಂದೂ ದೇಶ. ಅದೊಂದು ದೇವ ನಿರ್ಮಿತ ದೇಶ. ಅಲ್ಲಿರುವವರೆಲ್ಲರೂ ಹಿಂದೂಗಳು. ಹಾಗಾಗಿ ಹಿಂದೂ ರಾಷ್ಟ್ರ ಅಂದ್ರೆ ಯಾವುದು? ಇವತ್ತಿನ ಭಾರತ ಅದೇ ಹಿಂದೂ ರಾಷ್ಟ್ರ. ಇಲ್ಲಿರುವವರು ಎಲ್ಲರೂ ಯಾರು? ಹಿಂದೂಗಳೇ. ಚೈನಾದಲ್ಲಿರೋ ನಾವು ಚೈನೀಸ್ ಅಂತ ಕರಿತೀವಿ, ಜಪಾನ್ ಅಲ್ಲಿರೋ ಜಾಪನೀಸ್ ಅಂತ ಕರಿತೀವಿ, ಬ್ರಿಟನ್ ನಲ್ಲಿರೋ ಬ್ರಿಟಿಷ್ ಅಂತ ನಾವು ಕರಿತೀವಿ, ಜರ್ಮನಿಯಲ್ಲಿರೋ ಜರ್ಮನ್ಸ್ ಅಂತ ನಾವು ಕರಿತೀವಿ. ಹಿಂದೂಸ್ತಾನದಲ್ಲಿರುವವರು ಹಿಂದೂಗಳೇ. ಉಪಾಸನಾ ಪದ್ಧತಿ ವ್ಯತ್ಯಾಸ ಆಗಿರ್ಬೋದು, ಕಾಲಬಾಹ್ಯ ಆಕ್ರಮಣಗಳಿಗೆ ತುತ್ತಾಗಿ, ಮತಾಂತರಕ್ಕೆ ಒಳಗಾಗಿ ಅವರು ದೇವರನ್ನ ಬದಲಾಯಿಸತಕ್ಕಂಥ ಕೆಲವು ಉದಾಹರಣೆಗಳು ನಾವು ನೋಡಿರಬಹುದು. ಆದ್ರೆ ಪೂರ್ವಜರು ಹಿಂದೂಗಳೇ. ಸಂಘ ಹೇಳುತ್ತೆ, ಭಾರತದಲ್ಲಿರುವ ಪ್ರತಿಯೊಬ್ಬರು ಯಾರ ಪೂರ್ವಜರು ನಮ್ದು ಒಂದೇ ಇದ್ದಾರೆ, ಇತಿಹಾಸ ಒಂದೇ ಇದೆ, ನಾವೆಲ್ಲರೂ ಹಿಂದೂಗಳು. ನಮ್ಮ ಜೀವನದ ಚಿಂತನೆ ಅಭಿವ್ಯಕ್ತಿ ಏನಿದೆ ಅದೇ ಹಿಂದುತ್ವ. ನಾವು 4 ಶಬ್ದಗಳನ್ನ ಹೇಳ್ತೀವಿ: ಧರ್ಮ, ಸಂಸ್ಕೃತಿ, ಸಮಾಜ ಮತ್ತು ರಾಷ್ಟ್ರ. ಈ 4 ಶಬ್ದಗಳಿಗೆ ಹಿಂದೂ ಶಬ್ದವನ್ನು ಸೇರಿಸಿ ನಮ್ಮ ಐಡೆಂಟಿಟಿ ನಾವು ಹೇಳ್ತೀವಿ. ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಹಿಂದೂ ಸಮಾಜ
ಮತ್ತು ಹಿಂದೂ ರಾಷ್ಟ್ರ. ಧರ್ಮ ಅಂದ್ರೆ ಏನು? ಧರ್ಮ ಅನ್ನುವಂಥದ್ದು ಚಿಂತನೆಗಳಲ್ಲಿ ಇರುತ್ತೆ, ಥಾಟ್ ಪ್ರೊಸೆಸ್ ಅಲ್ಲಿ ಇರುತ್ತೆ. ಸತ್ಯಂ ವದ, ಸತ್ಯವನ್ನು ಹೇಳಬೇಕು. ಧರ್ಮಂ ಚರ, ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿಗಳಾಗ್ಲಿ. ಈಶಾವಾಸ್ಯಂ ಇದಂ ಸರ್ವಂ, ಕಣಕಣದಲ್ಲೂ ಭಗವಂತನಿದ್ದಾನೆ. ಈ ತರ ಎಷ್ಟೋ ಚಿಂತನೆಗಳು ನಮ್ಮಲ್ಲಿದೆ. ದೇವನೊಬ್ಬ, ನಾಮ ಹಲವು, ಕಾಯಕವೇ ಕೈಲಾಸ, ಇದೆಲ್ಲ ಚಿಂತನೆಗಳು, ಥಾಟ್. ಆ ಚಿಂತನೆಗಳು ಆಚರಣೆಗೆ ಬರಬೇಕಿದ್ರೆ ಸಂಸ್ಕೃತಿ ಬೇಕು. ಧರ್ಮ ಚಿಂತನೆಯ ಸ್ವರೂಪದಲ್ಲಿರುತ್ತೆ, ಆಚರಣೆ ಮಾಡ್ತಾ ಇದ್ರೆ, ಪ್ರತ್ಯಕ್ಷ ಆಚರಣೆಯಲ್ಲಿ